ನಮಸ್ಕಾರ. ನಾವೀಗ ನೋಡ್ತಾ ಇರೋದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಮಂತ್ರಾಲಯ. ಮಂತ್ರಾಲಯ ಎಂಬುದು ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ಬೃಂದಾವನವನ್ನು ಪ್ರವೇಶ ಮಾಡಿರುವಂತಹ ಒಂದು ಪುಣ್ಯಕ್ಷೇತ್ರ. ತುಂಗಭದ್ರಾ ನದಿಯ ದಡದಲ್ಲಿರುವ ಈ ಕ್ಷೇತ್ರ ಇಂದು ಸಾಕಷ್ಟು ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ. ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಲು ಪ್ರತಿ ಗುರುವಾರದಂದು ಅಸಂಖ್ಯಾತ ಜನ ಇಲ್ಲಿ ಸೇರುತ್ತಾರೆ. ಈ ಒಂದು ಭಾಗದಲ್ಲಿ ಗುರುವಾರದಂದು ಎಲ್ಲಿ ನೋಡಿದರೂ ಜನರನ್ನು ಕಾಣಬಹುದು. ಬೃಂದಾವನದ ಪ್ರವೇಶ ಮಾಡುವ ಹೊರಗಿನ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಸಾರುವಂತಹ ಹಲವಾರು ಚಿತ್ರಗಳನ್ನು ಮತ್ತು ಮೂರ್ತಿಶಿಲ್ಪಗಳನ್ನು ಮಾಡಲಾಗಿದೆ. ಜೊತೆಯಲ್ಲಿ ಹಲವಾರು ವೈಷ್ಣವ ಸಂಪ್ರದಾಯಕ್ಕೆ ಸೇರಿರುವಂತಹ ಹಲವಾರು ಕಥೆಗಳನ್ನು, ಜೊತೆಯಲ್ಲಿ ವಿಷ್ಣುವಿನ ವಿವಿಧ ಅವತಾರಗಳ ಚಿತ್ರಗಳನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ಚಿತ್ರಿಸಲಾಗಿದೆ. ವಿಷ್ಣುವಿನ ಎಲ್ಲ ಅವತಾರಗಳ ಚಿತ್ರಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅಲ್ಲದೆ ಭಾರತ ದೇಶದಲ್ಲಿರುವ ಮೂಲೆ ಮೂಲೆಯಲ್ಲಿ ಇರುವ ಅತ್ಯಂತ ಪ್ರಸಿದ್ಧವಾದಂತಹ ಎಲ್ಲ ದೇವಾಲಯಗಳು ಮತ್ತು ಅವುಗಳ ಮಹಿಮೆಯನ್ನು ಸಾರುವಂತಹ ಚಿತ್ರಣ ಕೂಡ ಈ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯ ಎದುರಿನ ಅಕ್ಕಪಕ್ಕದ ಭಾಗದಲ್ಲಿರುವಂತಹ ಈ ಗೋಡೆಗಳ ಮೇಲೆ ನಾವು ಕಾಣಬಹುದಾಗಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಹಾಗೂ ಬೃಂದಾವನ ಎರಡೂ ಕೂಡ ಇದೆ. ಕ್ರಿಸ್ತಶಕ 1671ರಲ್ಲಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದರು ಎಂದು ಹೇಳಲಾಗ್ತದೆ. ಜೊತೆಯಲ್ಲಿ ರಾಯರ ಬೃಂದಾವನದ ಸಮೀಪವೇ ವಾದೀಂದ್ರರ, ಸುಧಮೇಂದ್ರ ತೀರ್ಥ ಸ್ವಾಮಿಗಳ, ಸೂರತೀಂದ್ರ ತೀರ್ಥ ಸ್ವಾಮಿಗಳ ಬೃಂದಾವನಗಳು ಕೂಡ ಇದ್ದಾವೆ. ಜೊತೆಯಲ್ಲಿ ಮಠದ ಹೊರಭಾಗದಲ್ಲಿ ಮಂಚಾಲಾಂಬಿಕೆಯ ದೇವಾಲಯ ಕೂಡ ಇದ್ದು, ಅದೇ ದೇವಾಲಯದಿಂದ ಈ ಭಾಗಕ್ಕೆ ಮಂತ್ರಾಲಯ ಎಂಬುದಾಗಿ ಹೆಸರು ಬಂತು ಎಂದು ಕೂಡ ಹೇಳಲಾಗುತ್ತದೆ. ಪೌರಾಣಿಕ ಹಿನ್ನೆಲೆಯನ್ನು ಕೂಡ ನೋಡಲಾಗಿ ಈ ಪ್ರದೇಶ ಹಿರಣ್ಯಕಶಿಪುವಿನ ರಾಜ್ಯವಾಗಿತ್ತು ಎಂದು ಕೂಡ ಹೇಳುತ್ತಾರೆ. ವರಾಹಸ್ವಾಮಿಯ ದೇವಾಲಯವನ್ನು ನೋಡುತ್ತಿದ್ದೇವೆ. ಇಲ್ಲಿ ವರಾಹಸ್ವಾಮಿಯ ದೇವಾಲಯವಷ್ಟೇ ಅಲ್ಲದೆ ವಿಷ್ಣುವಿನ ವಿವಿಧ ಅವತಾರಗಳ, ಕೃಷ್ಣನ ವಿವಿಧ ಅವತಾರಗಳಿಗೆ ಸಂಬಂಧಿಸಿದ ದೇವಾಲಯಗಳು ಕೂಡ ಇದ್ದಾವೆ. ಈಗ ನಾವು ನೋಡುತ್ತಿರುವುದು ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ಬೃಂದಾವನಸ್ಥರಾದ ಪ್ರದೇಶ. ಇದನ್ನೇ ಬೃಂದಾವನ ಎಂಬುದಾಗಿ ಕರೆಯುತ್ತಾರೆ. ನಾನು ಇಲ್ಲಿ ಬಂದಿರುವಂಥದ್ದು ಗುರುವಾರವಾಗಿದ್ದರಿಂದ ಎಲ್ಲಿ ನೋಡಿದಲ್ಲಿ ಜನರೇ ಜನರು. ಇಲ್ಲಿ ಪ್ರತಿ ಗುರುವಾರವೂ ಕೂಡ ಅಸಂಖ್ಯಾತ ಜನರು ಭೇಟಿಯನ್ನು ನೀಡುತ್ತಾರೆ. ಇದು ಬೃಂದಾವನದ ಕೇಂದ್ರದ ಮೇಲ್ಭಾಗದಲ್ಲಿರುವಂತಹ ಗೋಪುರದ ಭಾಗ. ಕರ್ನಾಟಕದ ಗಡಿಭಾಗದಲ್ಲಿರುವಂತಹ ಪ್ರದೇಶವಾಗಿದ್ದರಿಂದ ಕರ್ನಾಟಕ, ಆಂಧ್ರ ಪ್ರದೇಶದ ಭಾಗಗಳಿಂದ ಬಹಳಷ್ಟು ಭಕ್ತಾದಿಗಳು ಇಲ್ಲಿಗೆ ಪ್ರವೇಶವನ್ನು ಮಾಡುತ್ತಿದ್ದಾರೆ. ಈಗ ನಾವು ನೋಡ್ತಾ ಇರುವಂಥದ್ದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು. ಇಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ಪೂಜೆಯನ್ನು ನೆರವೇರಿಸುತ್ತಾರೆ. ಪವಿತ್ರ ಬೃಂದಾವನದ ದರ್ಶನವನ್ನು ನಾವೀಗ ಮಾಡುತ್ತಿದ್ದೇವೆ. ಇಲ್ಲಿ ಅನುಕ್ಷಣವೂ ಕೂಡ ರಾಯರನ್ನು ಪೂಜಿಸಲಾಗುತ್ತದೆ. ಈ ಒಂದು ಪೂಜೆಯ ಸನ್ನಿವೇಶವನ್ನು ನೋಡಿ ಕಣ್ತುಂಬಿಕೊಳ್ಳುವ ಪುಣ್ಯ ನಮ್ಮದಾಯಿತು. ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ನಾವೀಗ ನೋಡುತ್ತಿದ್ದೇವೆ. ಎಂಥವರಿಗಾದರೂ ಈ ಪೂಜೆಯನ್ನು ನೋಡಿದರೆ ಭಕ್ತಿಭಾವ ಮೂಡುತ್ತದೆ. ಧನ್ಯವಾದಗಳು.